ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ಬಿಗ್ ಬಾಸ್ ಕನ್ನಡ ಸೀಸನ್ 12 ಬಗ್ಗೆ ಏನಾದ್ರು ಅಪ್ಡೇಟ್ ಇದೆಯಾ? ಬಿಗ್ ಬಾಸ್ 12 ಗೆ ಬರುವ ಕಂಟೆಸ್ಟೆಂಟ್ಗಳು ಯಾರು? ಬಿಗ್ ಬಾಸ್ 12 ಗೆ ಆಯ್ತಾ ಕಂಟೆಸ್ಟೆಂಟ್ಗಳಾಗಿ ಬರುವವರು ಆಯ್ತಾ ಪಬ್ಲಿಕ್ ಇರ್ತಾರ, ಬರೀ ಸೆಲೆಬ್ರಿಟಿಗಳ, ಬರೀ ಸೀರಿಯಲ್ ಆಕ್ಟ್ ಮಾಡೋರ, ಪಬ್ಲಿಕ್ ಅಲ್ಲಿ ಇರುವಂತಹ ಏನು ಕಂಟೆಂಟ್ ಕ್ರಿಯೇಟರ್ಗಾಗಿರ್ಬೋದು, ವಿಡಿಯೋ ಕ್ರಿಯೇಟರ್ಗಾಗಿರ್ಬೋದು, ಅದೇ ರೀತಿ ಆಯ್ತಾ ಯೂಟ್ಯೂಬರ್ ಇರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ಮಾಡೋ ಅಂತರಾಗಿರ್ಬೋದು, ಕಾಮಿಡಿ ಮಾಡೋ ಅಂತರಾಗಿರ್ಬೋದು, ಅವ್ರಿಗೆ ಯಾರಿಗೂ ಚಾನ್ಸ್ ಇಲ್ವಾ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಅಂತ ಕೇಳ್ತಾ ಇರೋರಿಗೆ ಒಂದು ಬಿಗ್ ಅಪ್ಡೇಟ್ ತಂದಿದ್ದೀನಿ. ಏನಪ್ಪ ಬಿಗ್ ಅಪ್ಡೇಟ್ ಅಂದ್ರೆ ನನ್ನ ಫಸ್ಟ್ ವಿಡಿಯೋ ಇದು. ಬಿಗ್ ಬಾಸ್ ಸೀಸನ್ 12 ಬಗ್ಗೆ ಇದು ಫಸ್ಟ್ ವಿಡಿಯೋ ಇದು. ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ಮುಕ್ತಾಯ ಆಗಿದೆ, ಎಲ್ಲ ಮುಗ್ದೋಗಾಯ್ತು ಆಯ್ತಾ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಅಲ್ಲಿ ಇದ್ದಂತಹ ಕಂಟೆಸ್ಟೆಂಟ್ಗಳು ಕೂಡ ಅವರವ್ರದೇ ಆದ ಪ್ರಾಜೆಕ್ಟ್ಗಳಲ್ಲಿ ಅವ್ರು ತೊಡ್ಕೊಂಡಿದ್ದಾರೆ. ಈಗ ಬಿಗ್ ಬಾಸ್ ಸೀಸನ್ 12 ಆಯ್ತಾ ಈ ವರ್ಷ ಸ್ಟಾರ್ಟ್ ಆಗುವಂತಹ, ಅಂದ್ರೆ ಈ ಸಾರಿ ಬಿಗ್ ಬಾಸ್ ಸೀಸನ್ 12 ಸ್ಟಾರ್ಟ್ ಆಗ್ತಾ ಇರೋದು ಸೆಪ್ಟೆಂಬರ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಅಂದ್ರೆ ಯಾಕೆ ಸೆಪ್ಟೆಂಬರ್ ಅಲ್ಲಿ ಸ್ಟಾರ್ಟ್ ಆಗ್ತಿದೆ ಅಂತಂದ್ರೆ ಈಗ ತೆಲುಗು ಆಗಿರ್ಬೋದು, ತಮಿಳ್ ಆಗಿರ್ಬೋದು, ಒಂದೊಂದು ವಾರಗಳ ಗ್ಯಾಪ್ ಅಲ್ಲಿ ಬಿಗ್ ಬಾಸ್, ನಮ್ಮ ಕನ್ನಡ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಸೀಸನ್ 12 ನ ಕಂಟೆಸ್ಟೆಂಟ್ ಆಗಿ ಯಾರ್ಯಾರು ಬರ್ಬೋದು, ಬರ್ತಿದ್ದಾರೆ, ಯಾರನ್ನ ಅಪ್ರೋಚ್ ಮಾಡ್ಬೋದು ಬಿಗ್ ಬಾಸ್ ಟೀಮು, ಅದೇ ರೀತಿ ಕಲರ್ಸ್ ಕನ್ನಡ ವಾಹಿನಿ ಯಾವ ಕಂಟೆಸ್ಟೆಂಟ್ಗಳನ್ನ ಅಪ್ರೋಚ್ ಮಾಡ್ಬೋದು ಅಂತ ನೋಡೋದಾದ್ರೆ ಈಗ ಒಂದು ಲೀಸ್ಟ್ ನಾನು ಹೇಳ್ತಾ ಹೋಗ್ತೀನಿ. ನಿಮ್ಮೆಲ್ಲರಿಗೂ ಗೊತ್ತು ಆಯ್ತಾ, ಮಕ್ಕಳಪ್ಪ ಆಯ್ತಾ, ಅವ್ರ ಹೆಸರು ಕೇಳಿದ್ರೇನೆ ಆಯ್ತಾ ಎಲ್ಲರಿಗೂ ಆಯ್ತಾ ಕಾಮಿಡಿ ಅಂದ್ರೆ ಉತ್ತರ ಕರ್ನಾಟಕದ ಒಳ್ಳೆ ಕಾಮಿಡಿ ಆರ್ಟಿಸ್ಟ್ ಯಾರಪ್ಪ ಅಂತಂದ್ರೆ ಮಕ್ಕಳಪ್ಪ. ನಿಮ್ಮೆಲ್ಲರಿಗೂ ಗೊತ್ತು, ತುಂಬಾ ಫ್ಯಾನ್ಸ್ ಇದಾರೆ ಅವರಿಗೆ ಆಯ್ತಾ. ಉತ್ತರ ಕರ್ನಾಟಕದಲ್ಲಿ ಆಯ್ತಾ ಮಕ್ಕಳಪ್ಪ ಗೊತ್ತಿಲ್ಲಿರೋಂಥವ್ರೇ ಇಲ್ಲ. ಯಾಕೆಂದ್ರೆ ಮಕ್ಕಳಪ್ಪ ಏನಿದ್ದಾರೆ ಯೂಟ್ಯೂಬ್ ಅಲ್ಲಿ ಮಿಲಿಯನ್ ಗಟ್ಲೆ ಆಯ್ತಾ ಅವರಿಗೆ ಫಾಲೋವರ್ಸ್ ಇದ್ದಾರೆ. ಅದೇ ರೀತಿ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು. ಯಾಕೆಂದ್ರೆ ಮಕ್ಕಳಪ್ಪ ಹೇಗಪ್ಪ ಅಂತಂದ್ರೆ ಕಂಟೆಂಟ್ ಅನ್ನ ಅವರೇ ಕ್ರಿಯೇಟ್ ಮಾಡಿ ಪ್ರತಿದಿನ ನಮ್ಗೊಂದು ಮೂವಿ ತೋರಿಸ್ತಾರೆ ಅಂತಾನೆ ಹೇಳ್ಬೋದು. ಅದು ಕಾಮಿಡಿ ಮೂವಿನ ಅಂದ್ರೆ ಅವ್ರದೇ ಆದ ಒಂದು ಸ್ಟೋರಿನ ಬರ್ಬಿಟ್ಟು ಅವ್ರು ತುಂಬಾ ಚೆನ್ನಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಕನ್ನಡ ಸೀಸನ್ 11 ಮಕ್ಕಳಪ್ಪ ಬರ್ತಾರೆ ಅಂತ ಹೇಳ್ತಾ ಇದ್ರು. ಅಂದ್ರೆ ಸಂಭಾವಿತರ ಪಟ್ಟಿಯಲ್ಲಿ ಮಕ್ಕಳಪ್ಪ ಅವ್ರ ಹೆಸರು ಕೂಡ ಇದೆ. ಅಂದ್ರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಲೀಸ್ಟ್ ಅಲ್ಲಿ ಅವ್ರದ್ದು ಕೂಡ ಇತ್ತು. ಆದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ಅವ್ರು ಬರ್ಲಿಲ್ಲ. ಆದ್ರೆ ನಮ್ಮ ಬಿಗ್ ಬಾಸ್ ಟೀಮು ಬಿಗ್ ಬಾಸ್ 12 ಕೂಡ ಅವ್ರನ್ನ ಅಪ್ರೋಚ್ ಮಾಡಿದೆ ಅಂತ ಗೊತ್ತಾಗ್ತಾ ಇದೆ. ಮಕ್ಕಳಪ್ಪ ಬಂದ್ಬಿಟ್ಟು ಕಾಮಿಡಿ ಆರ್ಟಿಸ್ಟ್ ಅಲ್ದೇನೆ ತುಂಬಾ ಚೆನ್ನಾಗಿ ನಗಿಸುವ ಸಾಮರ್ಥ್ಯ ಇದೆ. ತುಂಬಾ ಸಿಂಪಲ್ ಆಗಿರ್ತಾರೆ ಮಕ್ಕಳಪ್ಪ. ಅದಲ್ದೇನೆ ಮಕ್ಕಳಪ್ಪ ಹೆಂಗೆ ಅಂತಂದ್ರೆ ನೋಡುವಂತವ್ರು ಆಯ್ತಾ ಬಿದ್ದು ನಗಬೇಕು. ಅಂದ್ರೆ ತುಂಬಾ ಚೆನ್ನಾಗಿ ಅವರ ಆಕ್ಟಿಂಗ್ ಮಾಡ್ತಾರೆ, ಕಾಮಿಡಿ ಮಾಡ್ತಾರೆ. ಒಟ್ಟಾರೆಯಾಗಿ ಉತ್ತರ ಕರ್ನಾಟಕದ ಕಡೆಯಿಂದ ಉತ್ತರ ಕರ್ನಾಟಕದ ನಮ್ಮ ಮಕ್ಕಳಪ್ಪ ಏನಾದ್ರು ಬಿಗ್ ಬಾಸ್ 12 ಬಂದಿದ್ದೆ ಆದ್ರೆ ಚಿಂದಿ ಚಿತ್ರನ ಬೋಂದಿ ಮೊಸರನ್ನ ಅಂತಾನೆ ಹೇಳ್ಬೋದು. ಸೂಪರ್ ಆಗಿರುತ್ತೆ. ಯಾಕೆಂದ್ರೆ ಮಕ್ಕಳಪ್ಪನ ಫಾಲೋ ಮಾಡೋರು ಮಿಲಿಯನ್ ಪ್ರೇಕ್ಷಕರಿದ್ದಾರೆ. ಹಾಗಾಗಿ ಮಕ್ಕಳಪ್ಪ ಬಿಗ್ ಬಾಸ್ 12 ಬಂದಿದ್ದೆ ಆದ್ರೆ ನೋಡುವಂತ ಪ್ರೇಕ್ಷಕರ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಓಕೆ, ಮಕ್ಕಳಪ್ಪ ಆದ ನಂತರ ನೆಕ್ಸ್ಟ್ ಆಯ್ತಾ ರೇಷ್ಮಾ ಆಂಟಿ. ನಿಮ್ಮೆಲ್ಲರಿಗೂ ಗೊತ್ತು, ಅವರು ಆಯ್ತಾ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದಂತಹ ಒಂದು ಏನು ಕಾಮಿಡಿ ಶೋ ಕೂಡ ಬಂದಿದ್ರು. ನಮ್ಮ ರೇಷ್ಮಾ ಆಂಟಿ ಅವರು ಈ ಸಾರಿ ಬಿಗ್ ಬಾಸ್ 12 ಅಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಲ್ಲೇನೆ ರೇಷ್ಮಾ ಆಂಟಿ ಒಬ್ರೇ ಬರ್ತಾ ಇಲ್ಲ, ಜೋಡಿ ಸಮೇತ ಬರ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತು, ಗುಂಡು ಮಾವ ಆಯ್ತಾ, ಗುಂಡು ಮಾವ ನವೀನ್ ಅವ್ರ ಜೊತೆ ನಮ್ಮ ರೇಷ್ಮಾ ಆಂಟಿ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಕಲರ್ಸ್ ಕನ್ನಡ ವಾಹಿನಿ ಆಗಿರ್ಬೋದು, ಬಿಗ್ ಬಾಸ್ ಆಗಿರ್ಬೋದು, ಈ ಸರಿ ಎಲ್ಲರನ್ನೂ ಕೂಡ ಅಪ್ರೋಚ್ ಮಾಡ್ತಿದೆ. ಯಾಕೆ ಅಂದ್ರೆ ಕಾರಣ ಇಷ್ಟೇನೆ, ಬರೀ ಸೀರಿಯಲ್ ಅವ್ರಿಗೆ ಮೂವಿ ಅವರಿಗೆ ಅಪರ್ಚುನಿಟಿನ ಕೊಟ್ರೆ ಅವ್ರನ್ನ ಮೂವಿಯಲ್ಲಿ ನೋಡಿರ್ತಾರೆ, ಸೀರಿಯಲ್ ಅಲ್ಲಿ ನೋಡಿರ್ತಾರೆ. ಬಟ್ ಇವ್ರು ಏನಿದ್ದಾರೆ, ಇವರೆಲ್ಲ ಏನ್ ಗೊತ್ತಾ, ಪಬ್ಲಿಕ್ ಅಲ್ಲಿ ತುಂಬಾ ಇವರಿಗೆ ಒಂದು ಪಾಪ್ಯುಲಾರಿಟಿ ಇರುತ್ತೆ, ನೋಡುವಂತ ಪ್ರೇಕ್ಷಕರು ಕೂಡ ಹೆಚ್ಚಾಗ್ತಾರೆ, ಪಬ್ಲಿಕ್ಗೂ ಕೂಡ ಒಂದು ಅಪರ್ಚುನಿಟಿ ಕೊಟ್ಟಂಗಾಗುತ್ತೆ ಅಂತ ಹೇಳ್ಬಿಟ್ಟು ರೇಷ್ಮಾ ಆಂಟಿ ಅದೇ ರೀತಿ ನಮ್ಮ ಬಾಂಡಿ ಮಾಮ ನವೀನ್ ಅವ್ರಿಗೂ ಕೂಡ ಆಯ್ತಾ ಅಪ್ರೋಚ್ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇದೆ. ಇವರು ಕೂಡ ಬಿಗ್ ಬಾಸ್ ಮನೆಗೆ ಬರ್ಬೋದು ಅಂತ ಹೇಳ್ತಾರೆ. ಯಾಕೆಂದ್ರೆ ಇವರೆಲ್ಲ ಹೆಂಗೆ ಅಂದ್ರೆ ಈ ರೇಷ್ಮಾ ಆಂಟಿ ಗುಂಡು ಮಾವ ಎಲ್ಲ ಹೆಂಗೆ ಅಂದ್ರೆ ಇವರೆಲ್ಲ ಬಿಗ್ ಬಾಸ್ ಮನೆಗೆ ಬಂದ್ರೆ ಊಹಿಸ್ಕೊಳ್ಳಿ ಹೇಗಿರ್ಬೋದು ಅಂದ್ರೆ ಇವರೆಲ್ಲ ಒಂಥರ ಫನ್ ಎಲಿಮೆಂಟ್ ಅಂತಾನೆ ಹೇಳ್ಬೋದು. ಅಂದ್ರೆ ನೋಡುವಂತರು ಎಂಜಾಯ್ ಮಾಡ್ಕೊಂಡು 1.5 ಅವರ್ ಎಪಿಸೋಡ್ ನ ಸೂಪರ್ ಆಗಿ ನೋಡ್ಬೋದು. ಬಿಗ್ ಬಾಸ್ ನೋಡುವಂತರಿಗೆ ಒಂಥರ ಖುಷಿಯಾಗಿ ನೋಡೋಕೆ ಆಗುತ್ತೆ. ಯಾಕೆಂದ್ರೆ ರೇಷ್ಮಾ ಆಂಟಿ ಆಗಿರ್ಬೋದು, ಗುಂಡು ಮಾವ ಆಗಿರ್ಬೋದು, ಅವ್ರು ಹಾಕುವಂತ ರೀಲ್ಸ್ ಮಿಲಿಯನ್ ಗಟ್ಲೆ ಹೋಗುತ್ತೆ. ಅವ್ರನ್ನ ನೋಡಿ ಕಮೆಂಟ್ಸ್ ಅಲ್ಲಿ ಬೈಯೋರು ಇದಾರೆ, ಹೊಗಳೋರು ಇದಾರೆ. ಆದ್ರೆ ಅವರ ಒಂದು ಪಾಪ್ಯುಲಾರಿಟಿ ಮಾತ್ರ ಕಮ್ಮಿ ಆಗ್ತಾ ಇಲ್ಲ. ಹಾಗಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ರೇಷ್ಮಾ ಆಂಟಿ ಮತ್ತೆ ಗುಂಡು ಮಾವ ನವೀನ್ ಕೂಡ ಬರ್ಬೋದು ಅಂತ ಹೇಳ್ತಿದ್ದಾರೆ. ಅದೇ ರೀತಿ
ಗಂಗಾ ಆಯ್ತಾ, ಗಂಗಾ ರಂಗ ಅಂತ ಹೇಳ್ಬಿಟ್ಟು ಅದೊಂದು ಇನ್ಸ್ಟಾಗ್ರಾಮೇ ಇದೆ. ನಾನು ಗಂಗನಿಗೆ ಸಪೋರ್ಟ್ ಮಾಡ್ತೀನಿ. ಯಾಕೆ ಅಂತ ನೋಡಿ, ನೋಡಕ್ಕೆ ಕಪ್ಪಗಿದ್ರು ಕೂಡ ಕಲೆ ಇದೆಯಲ್ಲ, ಆಕ್ಟಿಂಗ್ ಇದೆಯಲ್ಲ, ಚಿಂದಿ ಚಿತ್ರಾನ್ನ ಬೋಂದಿ ಮೊಸರನ್ನ. ನಾನಿಲ್ಲಾದ್ರೂ ಗಂಗಾ ಅವರು ಬಿಗ್ ಬಾಸ್ 12ಗೆ ಬಂದಿದ್ದೆ ಆದರೆ ನಾನು ಸಪೋರ್ಟ್ ಮಾಡ್ತೀನಿ ಅವ್ರಿಗೆ. ಯಾಕೆ ಗೊತ್ತಾ, ಅವ್ರು ಮಾಡುವ ಆಕ್ಟಿಂಗ್ ಇದೆಯಲ್ಲ, ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ. ಯಾವುದೇ ಶೋ ಅಪ್ ಇಲ್ಲ, ಡ್ರಾಮಾ ಇಲ್ಲ. ರೋಡಲ್ಲಿ ಅವ್ರು ಮಾಡುವಂತ ಆಕ್ಟಿಂಗ್ ಇದೆಯಲ್ಲ, ಸಾಮಾನ್ಯವಾಗಿ ನಿಜವಾಗ್ಲೂ ಕೂಡ ಎಲ್ಲರಿಗೂ ಕೈಲೂ ಸಾಧ್ಯ ಇಲ್ಲ. ಅವ್ರ ಒಳಗಡೆ ಒಂದು ಒಳ್ಳೆ ಆಕ್ಟಿಂಗ್ ಇದೆ. ಗಂಗಾ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದೆ ಆದರೆ, ಬಿಗ್ ಬಾಸ್ ಸೀಸನ್ 12ಗೆ ಗಂಗಾ ಅವರು ಬಂದಿದ್ದೆ ಆದರೆ ನಿಜವಾಗ್ಲೂ ಕೂಡ ಎಂಟರ್ಟೈನ್ಮೆಂಟ್ ಸಖತ್ತಾಗಿರುತ್ತೆ, ಸಖತ್ತಾಗಿರುತ್ತೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಗಂಗಾ ಅವರ ಹೆಂಗ್ ಗೊತ್ತಾ, ಗಂಗಾ ಬಂದ್ಬಿಟ್ಟು ಲೋಕಲ್ ಅಂದರೆ ಗಂಗಾ ತುಂಬ ಐಫೈ ಆಗಿ ಮಾತನಾಡುವ ಹೆಣ್ಮಗಳಲ್ಲ, ತುಂಬ ಆಯ್ತಾ ಕಾಮಿಡಿ ಮಾಡ್ತಾರೆ, ಲೋಕಲ್ ಹೆಣ್ಮಗಳು. ಅದಲ್ಲದೆ ನಾನು ಗಂಗನ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕೆಂದರೆ ಗಂಗಾ ಅವರ ಅಪ್ಪ ಅಮ್ಮ ಇರ್ಬೋದು, ಅವರೆಲ್ಲ ಕೂಡ ಆಯ್ತಾ ಏನು ನಮ್ಮ ಸ್ವಚ್ಛತಾ ಒಂದು ಕಾರ್ಯ ಮಾಡ್ತಾರಲ್ಲ, ಆ ಕೆಲಸದಲ್ಲಿ ಅವರ ಅಪ್ಪ ಅಮ್ಮ ತೊಡ್ಕೊಂಡಿದ್ದಾರೆ. ಆದರೂ ಕೂಡ ಅವರು ಆ ಕಲೆಗೆ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರ ತಾಯಿಯವರು. ಅದೇ ರೀತಿ ಗಂಗನಿಗಿರುವ ಆ್ಯಕ್ಟಿಂಗ್ ಸ್ಕಿಲ್ಸ್ ನೋಡಿ ನಾನೇ ಫಿದಾ ಆಗಿದ್ದೀನಿ. ಸೂಪರ್ ಆಗಿ ಆಕ್ಟಿಂಗ್ ಮಾಡ್ತಾರೆ. ಗಂಗಾ ಎಲ್ಲಾದ್ರೂ ಬಿಗ್ ಬಾಸ್ ಸೀಸನ್ 12ಗೆ ಬಂದ್ರೆ ಸೂಪರ್ ಆಗಿರುತ್ತೆ. ಯಾಕೆಂದ್ರೆ ಗಂಗಾ ಮಾಡುವ ಕಾಮಿಡಿಗಳು ಏನಿದಾವೆ ಎಲ್ಲ ಲೋಕಲ್ ಕಾಮಿಡಿಗಳು, ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಅವರು ಈ ಸತೀಶ ಅನ್ನೋದೆಲ್ಲ ಇದೆಯಲ್ಲ, ಅದೆಲ್ಲ ಕೆಳಗೆ ನನಗೆ ನಗು ಬರ್ತಾ ಇರುತ್ತೆ. ನಾನು ಆಕ್ಚುಲಾಗಿ ಹೇಳಬೇಕು ಅಂತಂದ್ರೆ, ಈಗ ಗಂಗಾ ಅವರ ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ನಾನು ನೋಡ್ತಾ ಇರ್ತೀನಿ. ಯಾಕೆಂದ್ರೆ ಅವ್ರಿಗೆ ಅಷ್ಟು ಆಕ್ಟಿಂಗ್ ಸ್ಕಿಲ್ಸ್ ಇದೆ. ಅಂದ್ರೆ ಆ ಕಂಟೆಂಟ್, ಹೊಸ ಕಂಟೆಂಟ್ ನಾವು ಹುಡುಕಿ ಆಯ್ತಾ ತುಂಬಾ ಚೆನ್ನಾಗಿ ರೀಲ್ಸ್ಗಳು ಮಾಡ್ತಾರೆ. ನನಗಂತೂ ನೋಡಕ್ ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಅವರು ಈಗ ಸದ್ಯದಲ್ಲೇ ಒಂದು ಉಪೇಂದ್ರ ಅವ್ರದ್ದು, ಅಂದ್ರೆ ಉಪೇಂದ್ರ ಅವರು ಎ ಫಿಲ್ಮ್ ಅಲ್ಲಿ ಅವರು ಒಂದು ಡ್ರೆಸ್ ಹಾಕೊಂಡು ಆಯ್ತಾ ಕಾಮಿಡಿ ತರ ಮಾಡಿರ್ತಾರೆ ಉಪೇಂದ್ರ ಅವರು, ಅದನ್ನ ಮಾಡಿರ್ತಾರೆ ಅವರು, ಸೂಪರ್ ಆಗಿರುತ್ತೆ. ಹಾಗಾಗಿ ಗಂಗಾ ಕೂಡ ಬಿಗ್ ಬಾಸ್ ಸೀಸನ್ 12ಗೆ ಬರ್ಬೇಕು ಅನ್ನೋದು ನನ್ನ ಆಸೆ. ಅದೇ ರೀತಿ ನೆಕ್ಸ್ಟ್ ಯಾರಪ್ಪ ಅಂದ್ರೆ ಕಿಪ್ಪಿ ಕೀರ್ತಿ. ಈ ಕಿಪ್ಪಿ ಕೀರ್ತಿ ಬಿಗ್ ಬಾಸ್ ಮನೆಗೆ ಬಂದ್ರೆ ಹೇಗಿರ್ಬೋದು ಆಯ್ತಾ, ಯೋಚನೆ ಮಾಡಿ ಸ್ನೇಹಿತರೆ. ಅಂದ್ರೆ ಹೇಗಿದ್ದೀರಾ ಜನರೇ ಅಂದ್ರೆ, ನನಗೆ ಕಿಪ್ಪಿ ಕೀರ್ತಿ ಯಾಕೆ ಬಿಗ್ ಬಾಸ್ ಮನೆಗೆ ಬರಬೇಕು ಅಂತಿದ್ದೀನಿ ಅಂದ್ರೆ, ನೋಡಿ ಯಾವಾಗ್ಲೂ ಅಷ್ಟೇನೆ, ಸೌಂದರ್ಯ ಅನ್ನೋದು ಯಾವತ್ತೂ ಶಾಶ್ವತ ಅಲ್ಲ. ಮನುಷ್ಯನಲ್ಲಿರುವ ಕಲೆ ಶಾಶ್ವತ, ಅವನಲ್ಲಿರುವ ಒಳ್ಳೆತನ ಶಾಶ್ವತ. ಹಾಗಾಗಿ ಆಯ್ತಾ ಕಿಪ್ಪಿ ಕೀರ್ತಿ ಕೂಡ ಬಿಗ್ ಬಾಸ್ ಸೀಸನ್ 12ಗೆ ಬಂದಿದ್ದೆ ಆದ್ರೆ ಸೂಪರ್ ಆಗಿರುತ್ತೆ. ಯಾಕೆಂದ್ರೆ ಕಿಪ್ಪಿ ಕೀರ್ತಿ ಅಂತ ಬಿಗ್ ಬಾಸ್ ಮನೆಗೆ ಹೋದಾಗ ಇನ್ನೊಬ್ಬರಿಗೂ ಕೂಡ ಅದೊಂದು ಆಯ್ತಾ ಒಂದು ಇನ್ಸ್ಪಿರೇಷನ್ ಆಗಿತ್ತು. ಯಾಕೆ ಕಿಪ್ಪಿ ಕೀರ್ತಿ ಬಿಗ್ ಬಾಸ್ ಮನೆಗೆ ಹೋಗಿದ್ದಾಗ ನಾವು ಕೂಡ ಹೋಗ್ಬೋದು ಅನ್ನೋದಿರುತ್ತೆ. ಯಾಕೆಂದ್ರೆ ಬಿಗ್ ಬಾಸ್ ಅನ್ನೋ ಒಂದು ಬಿಗ್ ಪ್ಲಾಟ್ಫಾರ್ಮ್, ಬಿಗ್ ಬಾಸ್ ಮನೆಗೆ ಹೋಗಕ್ಕೆ ಆಯ್ತಾ ಎಲ್ಲರ ಕೈಯಿಂದನೂ ಸಾಧ್ಯ ಆಗಲ್ಲ. ಯಾಕೆಂದ್ರೆ ನೀವೇ ಯೋಚನೆ ಮಾಡಿ, ನಮ್ಮ ಕರ್ನಾಟಕದಲ್ಲಿ ಒಂದು 7-8 ಕೋಟಿ ಜನ ಇದ್ದಾರೆ. 7-8 ಕೋಟಿ ಜನದಲ್ಲಿ ಒಂದು 17 ಜನನ ಸೆಲೆಕ್ಟ್ ಮಾಡಿ ಬಿಗ್ ಬಾಸ್ ಮನೆ ಒಳಗಡೆ ಬಿಡ್ತಾರೆ ಅಂದ್ರೆ ಯೋಚನೆ ಮಾಡಿ. ಅವರಿಗೆ ಆಯ್ತಾ ನಿಜವಾಗ್ಲೂ ಅವರೇ ಪುಣ್ಯವಂತರು ಅಂತಾನೆ ಹೇಳ್ಬೋದು. ಸುಮ್ಮನೆ ಹೇಳ್ತಾರೆ ತುಂಬಾ ಜನ ನಾವು ಬಿಗ್ ಬಾಸ್ ಮನೆಗೆ ಹೋಗಲ್ಲ ಹಾಗೆ ಹೀಗೆ ಅಂತ. ಆಪರ್ಚುನಿಟಿ ಬಂದ್ರೆ ಎಲ್ಲರೂ ಹೋಗ್ತಾರೆ. ಬಿಗ್ ಬಾಸ್ಗೆ ಬರಲ್ಲ ಅಂದವರು ನೆಕ್ಸ್ಟ್ ಸೀಸನ್ಗಳಲ್ಲಿ ಬಂದಿರೋನ ನಾನು ತುಂಬಾ ಜನ ನೋಡಿದ್ದೀನಿ. ಓಕೆ, ಈಗ ಕಿಪ್ಪಿ ಕೀರ್ತಿ ಆದ್ಮೇಲೆ ನೆಕ್ಸ್ಟ್ ಯಾರು ಬರ್ಬೋದು ಅಂತ ನೋಡೋದಾದ್ರೆ ಆಯ್ತಾ, ನಿಮ್ಗೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಏನಿದೆ, ಈ ಒಂದು ಎಂತ ಎಲ್ಲರೂ ಕೂಡ ಆಯ್ತಾ ನಿಮ್ಗೆ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸೋಂಥವ್ರೆ ಬರೋದು ಆಯ್ತಾ. ಅಂದ್ರೆ ಅವರ ಲ್ಯಾಂಗ್ವೇಜು, ಆ ಮಾತನಾಡೋ ಒಂದು ರೀತಿ ಇದೆ, ಎಲ್ಲ ಕೂಡ ಡಿಫ್ರೆಂಟ್ ಆಗಿರುತ್ತೆ. ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಪ್ಪ ಅಂದ್ರೆ, ಬಾಯ್ಸ್ ವರ್ಸಸ್ ಗರ್ಲ್ಸ್ ಏನು ಅದರಲ್ಲಿ ಕಂಟೆಸ್ಟೆಂಟ್ ಆಗಿರುವಂತ ಪ್ರಿಯಾ ಸೌದಿ ಅವರು ಕೂಡ ಉತ್ತರ ಕರ್ನಾಟಕದ ಹೆಣ್ಣುಮಗಳು, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅವ್ರ ಮಾತಿಗೆ, ಅವರ ಭಾಷೆಗೆ ನಾನು ಫಿದಾ ಆಗೋಗ್ಬಿಟ್ಟಿದ್ದೀನಿ. ಹಾಗಾಗಿ ಆಯ್ತಾ ಪ್ರಿಯಾ ಸೌದಿ ಅವರು ಕೂಡ ಆಯ್ತಾ ಬಿಗ್ ಬಾಸ್ ಸೀಸನ್ 12ಗೆ ಬರುವ ಸಾಧ್ಯತೆಗಳು ಹೆಚ್ಚಾಗಿದೆ. ಅದೇ ರೀತಿ ಕೋಳಿ ರಮ್ಯಾ, ನಿಮ್ಮೆಲ್ಲರಿಗೂ ಗೊತ್ತು, ಕೋಳಿ ರಮ್ಯಾ ಪ್ಯಾಟೆ ಹುಡುಗಿಯರ ಹಳ್ಳಿ ಲೈಫಲ್ಲಿ ತುಂಬಾ ಚೆನ್ನಾಗಿ ಆಯ್ತಾ ಅವರು ಪಾರ್ಟಿಸಿಪೇಟ್ ಮಾಡಿದ್ರು. ಹಾಗಾಗಿ ಅವರು ಕೂಡ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಲ್ಲಿ ಕಂಟೆಸ್ಟೆಂಟ್ ಆಗಿದ್ದಾರೆ. ಅವರು ಕೂಡ ಬಿಗ್ ಬಾಸ್ ಸೀಸನ್ 12ಗೆ ಕೋಳಿ ರಮ್ಯಾ ಕೂಡ ಬರುವಂತಹ ಸಾಧ್ಯತೆ ಇದೆ. ಅದಲ್ಲದೇನೆ ಆಯ್ತಾ ಈ ಸರಿ ಬಿಗ್ ಬಾಸ್ 12 ಏನಿದೆ ಆಯ್ತಾ, ಹೊಸಬರು ತುಂಬಾ ಜನ ಬರ್ತಾರೆ. ಹೊಸ ಆಗಿರುವಂತಹ ಕಂಟೆಸ್ಟೆಂಟ್ಗಳನ್ನ ನೀವು ಬಿಗ್ ಬಾಸ್ 12 ಅಲ್ಲಿ ನೋಡ್ಬೋದು. ಬಿಗ್ ಬಾಸ್ 12 ನ ಕಂಟೆಸ್ಟೆಂಟ್ ಆಯ್ಕೆ ಶುರುವಾಗಿದೆ ಅಂತಾನೆ ಹೇಳ್ತೀನಿ. ಯಾಕೆಂತಂದ್ರೆ ಇದು ಒಂದು 3 ಮಂತ್ ಪ್ರೊಸೆಸ್ ಸ್ನೇಹಿತರೆ. ಯಾಕೆಂದ್ರೆ ಕಂಟೆಸ್ಟೆಂಟ್ಗಳನ್ನ ಆಯ್ಕೆ ಮಾಡ್ಕೊಳ್ಳೋದಿದೆಯಲ್ಲ, ಅದು ಒಂದು 3 ಮಂತ್ ಪ್ರೊಸೆಸ್. ಯಾಕೆಂದ್ರೆ ಆಯ್ಕೆ ಮಾಡ್ಕೊಂಡಿದ್ದು ಆಯ್ತಾ 100 ಜನ ಆದ್ರೆ ಅದರಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗಿರೋದು 17 ಜನ. ಲಾಸ್ಟ್ ಮೂಮೆಂಟ್ ಅಲ್ಲಿ ಕೈ ಕೊಟ್ಟವ್ರು ಇದ್ದಾರೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂದು ಕಂಟೆಸ್ಟೆಂಟ್ ಬರ್ಬೇಕಾಗಿರುತ್ತೆ, ಅವ್ರು ಬರ್ದೇನೆ ಅವ್ರ ಬದಲಿಗೆ ಯಾರನ್ನ ಕರ್ಕೋಣ ಅಂತ ಸ್ಥಿತಿ ಬರುತ್ತೆ. ಯಾಕಂದ್ರೆ ಇನ್ನು ತುಂಬಾ ಸರಿ ಆಗಿದೆ, ನಾವು ನೋಡಿದ್ವಿ. ಯಾಕೆಂದ್ರೆ ನಮ್ಮ ಯಾರು ಮೋಕ್ಷಿತಾ ಪೈ ಅವರೇ ಹೇಳಿದ್ದಾರೆ, ನನಗೆ ಬಿಗ್ ಬಾಸ್ ಸ್ಟಾರ್ಟ್ ಆಗ 2 ದಿನದಲ್ಲಿ ನನಗೆ ಹೇಳಿದ್ದು, ನಾನು 2 ದಿನದಲ್ಲಿ ರೆಡಿಯಾಗಿ ಹೋಗಿದ್ದೀನಿ ಅಂತಾನು ಹೇಳಿದ್ದಾರೆ. ಹಾಗಾಗಿ ನಾನು ಹೇಳೋದೇನು ಗೊತ್ತಾ,
ಸಾರಿ ಇದು ಬಂದ್ಬಿಡ್ತು ಆಯ್ತಾ. ಹಾಗಾಗಿ ಈಗ ಏನು ಅವರು ಆಯ್ತಾ ಒಂದು ಫೈನಲೈಸ್ ಮಾಡಬೇಕು ಅಂತಂದ್ರೆ 3 ಮಂತ್ ಪ್ರೊಸೆಸ್ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 11ಗೆ ಕಂಟೆಸ್ಟೆಂಟ್ ನ ಆಯ್ಕೆ ಮಾಡಿ ಫೈನಲ್ ಅಂದ್ರೆ ಇವರು 17 ಕಂಟೆಸ್ಟೆಂಟ್ ರೆಡಿ ಇದ್ದಾರೆ ಅನ್ನೋಕೆ 3 ಮಂತ್ 4 ಮಂತ್ ತಗೊಳತ್ತೆ. ಅಲ್ಲಿ ತನಕ ಅವ್ರಿಗೆ ಆಡಿಷನ್ ಅಂದ್ರೆ 3 ಸ್ಟೆಪ್ ಆಡಿಷನ್ ಇರುತ್ತೆ, ಕೌನ್ಸಲಿಂಗ್ ಇರುತ್ತೆ. ಇದೆಲ್ಲನೂ ಪಾಸ್ ಆಗಿ ಫೈನಲಿಸ್ಟ್ ಅಂತ ಹೇಳಿ ಯಾಕೆ ಇವ್ರು ಫೈನಲ್ ಆಗಿದಾರಪ್ಪ ಬಿಗ್ ಬಾಸ್ ಮನೆಗೆ ಹೋಗಕ್ಕೆ 17 ಕಂಟೆಸ್ಟೆಂಟ್ ಅಂತ ಹೇಳಿ ಇವರಿಗೆ ಗೊತ್ತಾಗದೆ ಆಯ್ತಾ 3 ಮಂತ್ ಇವ್ರು ಎಲ್ಲ ಮಾಡಬೇಕು. ಅಂದ್ರೆ ಒಂದು 3 to 4 ಮಂತ್ ಈ ಕಂಟೆಸ್ಟೆಂಟ್ಗಳನ್ನ ಆಯ್ತಾ ಶಾರ್ಟ್ ಔಟ್ ಮಾಡಿ ಅಂದ್ರೆ ಶಾರ್ಟ್ ಲಿಸ್ಟ್ ಮಾಡಿ ಅಂದ್ರೆ ಯಾಕೆಂದ್ರೆ ಈ ಒಂದು 3 ಜನನ ಇವ್ರು ಆಯ್ತಾ ಕರೆದಿರ್ತಾರೆ ಅಂದ್ರೆ ಅದರಲ್ಲಿ ಆಯ್ತಾ ಆಯ್ಕೆ ಮಾಡೋದಿದೆಯಲ್ಲ 17 ಜನನ್ನ, ಅದಕ್ಕೆ ತುಂಬಾ ಪ್ರೊಸೆಸ್ ಇರುತ್ತೆ. ಹಾಗಾಗಿ ಈ ಒಂದು 3 ಮಂತ್ ಪ್ರೊಸೆಸ್ ಏನಿದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ಆಯ್ತಾ ಕಂಟೆಸ್ಟೆಂಟ್ ನ ಆಯ್ಕೆ ಮಾಡುವ ಒಂದು ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಈ ಸರಿ ಸೆಪ್ಟೆಂಬರ್ ಅಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗೋದ್ರಿಂದ ಈಗಲೇ ಸ್ಟಾರ್ಟ್ ಮಾಡಿದ್ರೆ. ಯಾಕಂದ್ರೆ ನಮಗೆ ಬೇಕಾಗಿರುವ 17 ಕಂಟೆಸ್ಟೆಂಟ್ಗಳನ್ನ ಆಯ್ಕೆ ಮಾಡೋದು ಅಷ್ಟು ಈಸಿ ಅಲ್ಲ. ಯಾಕೆಂದ್ರೆ ಇದೊಂದು ರಿಯಾಲಿಟಿ ಶೋ ಏನಿದೆ ಬಿಗ್ ಬಾಸ್ ರಿಯಾಲಿಟಿ ಶೋ, ಇದು ಬಂದ್ಬಿಟ್ಟು TRP ಕೂಡ ಬರಬೇಕು. ಬರುವಂತಹ ಕಂಟೆಸ್ಟೆಂಟ್ ಆಯ್ತಾ ಪ್ರೇಕ್ಷಕರಿಗೆ ಇಷ್ಟ ಆಗಬೇಕು, ಅದಲ್ಲದೇನೆ ಪ್ರೇಕ್ಷಕರಿಗೆ ಇಷ್ಟ ಆಗುವಂತಹ ಟ್ಯಾಲೆಂಟ್ ಆ ಕಂಟೆಸ್ಟೆಂಟ್ ಅಲ್ಲಿ ಇರ್ಬೇಕು, ಅದೆಲ್ಲವನ್ನೂ ಕೂಡ ನೋಡ್ತಾರೆ. ಹಾಗಾಗಿ ಇಷ್ಟು ನಾನು ಈಗ ಏನೇನು ಹೇಳಿದ್ನಲ್ಲ ಇಷ್ಟು ಜನ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ 12ಗೆ ಬರುವ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಅದಲ್ಲದೇನೆ ಆಯ್ತಾ ಸೆಲೆಬ್ರಿಟಿಗಳು ಅಂತ ಯಾರು ಬರ್ತಾರೆ ಅಂತ ನೋಡಿದ್ರೆ ವೆರಿ ಸೂನ್ ನಿಮಗೆ ಅದ್ರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಕೊಡ್ತೀನಿ. ಅದಲ್ಲದೇನೆ ನೀವು ಒಂದೊಂದನ್ನ ತಿಳ್ಕೋಬೇಕು ಸ್ನೇಹಿತರೆ ಆಯ್ತಾ. ನಿಮಗೆ ಯಾರು ಬರಬೇಕು ಅಂತಿದೆ ಅವ್ರನ್ನ ಆಯ್ತಾ ನೀವು ಕಮೆಂಟ್ ಮಾಡಿ. ಮೇಡಮ್ ನಮ್ಗೆ ಇವ್ರು ಬರ್ಬೇಕು ಮೇಡಮ್ ಬಿಗ್ ಬಾಸ್ 12 ಅಲ್ಲಿ ನಾವು ಇವ್ರು ನೋಡಬೇಕು ಅಂತ ಆಸೆ ಇದೆ ಅನ್ನೋರು ಕಮೆಂಟ್ ಮಾಡಿ. ಯಾವಾಗ ನಾವು ಅವ್ರ ಬಗ್ಗೆ ವಿಡಿಯೋ ಮಾಡಿದಾಗ ಅದು 4 ಜನಕ್ಕೆ ರೀಚ್ ಆಗುತ್ತೆ, ಸರಿನಾ? ಯಾಕೆಂದ್ರೆ ಬಿಗ್ ಬಾಸ್ ರಿವ್ಯೂ ಮಾಡೋದನ್ನ ಅದೇ ರೀತಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಬಗ್ಗೆ ಯಾರ್ಯಾರು ಆಯ್ತಾ ವಿಡಿಯೋ ಮಾಡ್ತಾರೆ ಅಂತ ವಿಡಿಯೋಗಳನ್ನ ಬಿಗ್ ಬಾಸ್ ಟೀಮ್ ನೋಡುತ್ತೆ. ನಾವು ಅವ್ರ ಹೆಸರುಗಳನ್ನ ಹೇಳಿದಾಗ ಅವ್ರ ಕಾಂಟ್ಯಾಕ್ಟ್ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಬರಬೇಕು ಬಿಗ್ ಬಾಸ್ 12ಗೆ ಅನ್ನೋದನ್ನ ಕಮೆಂಟ್ ಮಾಡಿ ಅಂತೀನಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.